ಸಿರುಪುರ ತಾಲೂಕಿನ ಆಲ್ದಾಳ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಾತ್ರಿ ವೇಳೆ ಕಿಡಿಗೇಡಿಗಳು ಶಾಲೆಯ ಬಾಗಿಲಲ್ಲಿ ಮಲಮೂತ್ರ ವಿಸರ್ಜನೆ ಮಾಡೋದು, ಮದ್ಯಪಾನ ಸೇವನೆ ಮಾಡಿ ಬಾಟಲಿಗಳನ್ನ ಹೊಡೆಯೋದು, ಗುಡ್ಕಾ ತಿಂದು ಉಗುಳೋದು, ಈ ರೀತಿಯ ಘಟನೆಗಳು ನಿರಂತರವಾಗಿ ನಡೀತಾ ಇದೆ. ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿರುಪುರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಪ್ರತಿಭಟನೆ ಮಾಡಿ ಘಟನೆ ಕುರಿತು ಬೇಸರ ಹೊರಹಾಕಿದ್ದಾರೆ. ಅಂತಹ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳಬೇಕು, ಸಿಸಿಟಿವಿಯನ್ನ ಅಳವಡಿಸಬೇಕು. ಶಾಲೆಯ ಮುಖ್ಯ ಗುರುಗಳು ಆದ ಬಸವರಾಜ್ ಶಾಲೆಯ ಮಕ್ಕಳು ನ್ಯೂಸ್ 81 ಕನ್ನಡದ ಮುಂದೆ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ರಮೇಶ್ ದೊರೆ, ಶಾಲೆಯ ಶಿಕ್ಷಕರು, ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ವೀರೇಶ್ ಟಕಳಕಿ, ಕೆಂಭಾವಿ, ನ್ಯೂಸ್ 81 ಕನ್ನಡ. ಕಾವೇರಿ. ನನ್ನ ಹೆಸರು ನಿರ್ಮಲಾ. ತರಗತಿ 7ನೇ ತರಗತಿ. ಏನಾಗ್ತಿದೆ ನಿಮ್ಮ ಶಾಲೆಯಲ್ಲಿ? ನಮ್ಮ ಶಾಲೆಯಲ್ಲಿ ದಿನಾಲು ಸಂಡಾಸು ಧೂಮಪಾನ ಮಾಡಿ ಉಗುಳ್ತಾರ್ರಿ. ಹಂಗೆ ಗ್ರಾಮ ಪಂಚಾಯತಿಗೂ ಹೋಗಿ ಬಂದಿವ್ರಿ, ಆದರೂ ನ್ಯಾಯ ದೊರಕಿಸ್ಕೊಡ್ಲಿಲ್ರಿ. ಹಂಗೆ ಇದು ಇಮ್ಮಾಲ್ ತಿಂದು ಉಗುಳಾದ್ರಿ, ವಾಂತಿ ಮಾಡೋದ್ರಿ. ನಮ್ಮ ಕ್ಲಾಸಲ್ಲಿ ಕ್ಲಾಸ್ ಕೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ ರೀ, ಗೊಬ್ಬು ವಾಸನೆ ಹೊಡಿತದೆ. ಅದು ನಾವು ಬೆಳೆಯಲ್ರಿ, ಮುಖ್ಯೋಪಾಧ್ಯಾಯರೇ ಬಳಿಬೇಕಂತ ಪರಿಸ್ಥಿತಿ ಬಂದೈತ್ರಿ. ನೀವು ನ್ಯಾಯ ದೊರಕಿಸ್ಕೊಡ್ಬೇಕ್ರಿ, ಇಲ್ಕಂದ್ರೆ ನಾವು ಇಲ್ಲೇ ಕೂಡ್ತೀವ್ರಿ, ಎಷ್ಟೊತ್ತಾದರೂ ಹೋಗಲ್ರಿ. ಸರ್, ನನ್ನ ಹೆಸರು ಬಸವರಾಜ್ MS ಅಂತೇಳಿ. ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರ ಹುದ್ದೆಯನ್ನು ನಾನು ಈಗ ಮಾಡ್ತಾಯಿದ್ದೀನಿ. ದಿನನಿತ್ಯ ನಮ್ಮ ಶಾಲೆಯಲ್ಲಿ ಈಗ ನಾನು ಬಂದೀಗ 3ನೇ ವರ್ಷದಿಂದನೂ ಕೂಡ ಒಂದಿನ ತಪ್ಪಿದರೆ ಒಂದಿನ ಸಂಡಾಸ್ ಮಾಡೋದು, ಇಸ್ಪೆಟ್ ಆಡೋದು, ಮತ್ತು ಅಲ್ಲೇ ಎಣ್ಣೆ ಪಾರ್ಟಿಗಳನ್ನು ಮಾಡೋದು, ವಾಂತಿ ಮಾಡೋದು, ಅವನ್ನೆಲ್ಲ ದಿನನಿತ್ಯ ಬಳ್ದು ನಮಗೆ ಜೀವನನೇ ರೋಸ್ ಹೋಗಿದೆ ಸರ್. ಅಷ್ಟೊಂದು ಬೇಸರ ಆಗ್ತಾಯಿದೆ. ಮಕ್ಕಳು ಕೂಡ ಈಗ ಮಕ್ಕಳ ಕೈಲಿ ಯಾವುದನ್ನು ಮಾಡ್ಸೋಂಗಿಲ್ಲ. ನಾವು ಶಿಕ್ಷಕರು ಮತ್ತು ನಾನೇ ಇಲ್ಲ ಮುಖೋಪಾಧ್ಯಾಯನೇ ಬಡಿಬೇಕು. ಅದನ್ನು ದಿನನಿತ್ಯ ಬಳಿಯೋ ಅಂಥ ವಿಚಾರದಲ್ಲಿ ನೋಡಿದರೆ ಊಟನೂ ನಮಗೆ ಸೇರದಿರೋಂಥ ಪರಿಸ್ಥಿತಿ ಬಂದಿದೆ. ನಾವೇನು ಪಾಪ ಮಾಡಿದ್ದೀವಿ ಈ ಶಾಲೆಗೆ ಬಂದು ಈ ಥರ ಕೆಲಸವನ್ನು ಮಾಡಲಿಕ್ಕೆ ಅನ್ನೋವಷ್ಟು ಬೇಸರ ಆಗ್ತಾಯಿದೆ. ಮಕ್ಕಳಿಗೆ ಕಳ್ಸೋಕ್ಕೂ ಕೂಡ ನಮಗೆ ಯಾವುದೇ ರೀತಿಯ ಉತ್ಸಾಹನೂ ಇಲ್ಲ, ನಿರುತ್ಸಾಹ. ಏನು ಅಂದರೆ ಅಯ್ಯೋ ಯಾಕಾರ ಶಾಲೆ ಇದೆಯಪ್ಪ ಇವತ್ತು ಅನ್ನೋವಷ್ಟು ಇವತ್ತೇನು ಕಾದಿದ್ದೀವಿ ಅಂತ ಬೆಳಿಗ್ಗೆ ಎದ್ದ ತಕ್ಷಣವೇ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗೋವಂಥ ಪರಿಸ್ಥಿತಿ ಉದ್ಭವ ಆಗ್ತಾಯಿದೆ ಸರ್. ದಯಮಾಡಿ ಇದಕ್ಕೆ ಏನಾದರೂ ಒಂದು ಅಂತ್ಯ ಕಾಣಿಸಿ ಅಲ್ಲಿ ಯಾರೂ ಕೂಡ ಹೊರಗಡೆ ಕಿಡಿಗೇಡಿಗಳು ಬರದಂಗೆ ಅದೊಂದು ವ್ಯವಸ್ಥೆ ಮಾಡಿಕೊಟ್ರೆ ನಿಮಗೆ ತುಂಬ ಧನ್ಯವಾದಗಳು ಸರ್. ಯಾಕೆಂದರೆ ಮಕ್ಕಳೆಲ್ಲ ಈ ಸರಿಗೆ ದಾಖಲಾತಿನೂ ಕಡಿಮೆ ಆಗಿದೆ. ಪೊಲೀಸ್ ಇಲಾಖೆಗೂ ತಂದಿದ್ದೀವಿ, ಅವ್ರು ಬಂದರು. ಪೊಲೀಸ್ ಇಲಾಖೆನೂ ಶಿಕ್ಷಣ ಇಲಾಖೆಯವರು ಪೊಲೀಸ್ ಇಲಾಖೆಗೂ ಕೂಡ ಡೈರೆಕ್ಷನ್ ಕೊಟ್ಟು ಅಲ್ಲಿ ಕೂಡ ಮಾತಾಡಿದರು ಸರ್ ನಮ್ಮ ಇಲಾಖೆಯವರು. ಆ ಪೊಲೀಸ್ ಇಲಾಖೆಯವ್ರು ಬಂದರು. ಅವ್ರು ಬಂದು ಒಂದು ವಾರ ಮಾತ್ರ ಬೀಟ್ ಬಂದಾಗ ಯಾರೂ ಅಲ್ಲಿ ಸುಳಿದಾಡಲ್ಲ ಸರ್. ಮತ್ತೊಂದು ವಾರ ಆದ್ಕೊಳ್ಳಿ ಬಿಡು, ಇನ್ನು ಯಾರೂ ಇಲ್ಲ ಅಂದ ತಕ್ಷಣವೇ ಮತ್ತೆ ಎಲ್ಲ ಬರೋದು, ಪಾನ್ ಪರಾಗ ಹಾಕ್ಕೊಂಡು ಬಾಗಿಲುಗಳಲ್ಲೇ ಉಗಿಯೋದು, ಬಾಗಿಲು ಓಪನ್ ಮಾಡೋ ಜಾಗದಲ್ಲೇ ಸಂಡಾಸನ್ನು ಮಾಡ್ತಾರೆ ಸರ್. ಸೆಂಟ್ರಿಗೆ ತುಂಬ ಅಸಹ್ಯ ಅನಿಸುತ್ತೆ. ಅದನ್ನು ನೋಡಿದರೂ ಕೂಡ ನಮಗೆ ಊಟನೂ ಸೇರಿದಿರೋಂಥ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಮಾಡೋಂಥ ವಾತಾವರಣ ಆಗಿದೆ ಸರ್. ಶಾಲೆಗೆ ಇಲ್ಲ ಸರ್, CC ಕ್ಯಾಮ್ರಾ ಇಲ್ಲ. ಹಾಕ್ಸ್ತೀವಿ ಅಂತ ಗ್ರಾಮ ಪಂಚಾಯತಿಯಿಂದನೂ ನಿರ್ಣಯ ಮಾಡಿದ್ರು, ಬಟ್ ಹಾಕಿಲ್ಲ ಸರ್. ಯಾವಾಗ? ಹೋದ ವರ್ಷನೇ ನಿರ್ಣಯ ಮಾಡಿ, ಮತ್ತು ನಮ್ಮ ರಮೇಶ್ ದೊರೆ ಸರ್ ಅದ್ರ ಬಗ್ಗೆ ಭಾಳನೇ ಇದು ಮಾಡಿದರು. ಗ್ರಾಮ ಪಂಚಾಯತಿಯಲ್ಲೂ ಕೂಡ ನಾವು ಹೋಗಿ ಮಕ್ಕಳು ಕರ್ಕೊಂಡೋಗಿ ದಂಡಿನೂ ಕೂಡ ಮಾಡಿದ್ದೀವಿ. ಅವಾಗ ಅವ್ರು ನಿರ್ಣಯ ತೊಗೊಂಡ್ರು, CC ಕ್ಯಾಮ್ರಾ 5 CC ಕ್ಯಾಮ್ರಾ ಹಾಕಲಿಕ್ಕೆ ಪ್ರಾವಿಷನ್ ತೊಗೊಂಡ್ರು, ಹಾಕಿಸ್ತಿಲ್ಲ ಸರ್. ಅಲ್ಲಿಗೆ ನಿಂತೋಗಿದೆ ಸರ್. ತುಂಬ ಹಿಂಸೆ ಆಗ್ತಾಯಿದೆ. ಮಕ್ಕಳಿಗೂ ಕೂಡ ಕಲಿಯೋಂಥ ಆಸಕ್ತಿನೇ ಹೋಗಿದೆ. ದಿನನಿತ್ಯ ಬರೀ ಅದನ್ನು ನೋಡೋದು, ಆ ಮಕ್ಕಳ ಒಂಥರ ಅಸಹ್ಯ ಪಟ್ಕೊಳ್ಳೋಂಥ ಪರಿಸ್ಥಿತಿ ಶಾಲೆಯ ವಾತಾವರಣದಲ್ಲಿ ಉದ್ಭವ ಆಗಿದೆ ಸರ್. ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.